ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ನಮ್ಮ ಸುತ್ತಮುತ್ತ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ವಾಹಿನಿಯ ಮೂಲ ಉದ್ದೇಶವಾಗಿದೆ. ಈ ದಿನದ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಆದಂತಹ ಸನ್ಮಾನ್ಯ ಶ್ರೀ ಆರ್ ಶಂಕರ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಸರ್. ಥ್ಯಾಂಕ್ ಯು. ಈ ಮುಂಬರ್ತಕ್ಕಂತಹ ಉಪಚುನಾವಣೆ ವಿಚಾರವಾಗಿ ಶಿಗ್ಗಾವಿ ಸವಣೂರು ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಮತ ಬಾಂಧವರಿಗಾಗ್ಲಿ ಅಥವಾ ಯುವಕ ಮಿತ್ರರಿಗಾಗ್ಲಿ ತಾವು ಕೂಡ ಅನುಭವವುಳ್ಳ ರಾಜಕಾರಣಿಯಾಗಿದ್ದು ತಾವು ಏನು ಹೇಳೋದಕ್ಕೆ ಬಯಸ್ತೀರೋ ಅಥವಾ ಏನು ಕೇಳೋದಕ್ಕೆ ಬಯಸ್ತೀರಿ? ಈಗ ಮೊದಲನೇದಾಗಿ ನಮ್ಮ ವರಿಷ್ಠರು ಮತ್ತೆ ಪಕ್ಷದ ಮುಖಂಡರನ್ನು ಮೊದಲನೇದಾಗಿ ಮನವಿ ಮಾಡಿ ನಂತರ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಹೌದಾ? ಮೊದಲನೇದಾಗಿ ಇವತ್ತು ನಾನು ಶಿಗ್ಗಾವಿ ಮತ್ತು ಸವಣೂರು ಮತಕ್ಷೇತ್ರದಲ್ಲಿ ನಾನು ನನ್ನದೇ ಆದಂತಹ ಶೈಲಿಯಲ್ಲಿ ಪಕ್ಷದ ಸಿದ್ಧಾಂತಗಳ ಅಡಿಯಲ್ಲಿ ಕೂಡ ನಾನು ಇಲ್ಲಿನ ಸ್ಥಳೀಯರನ್ನ ಎಲ್ಲ ನಗರಸಭೆಯ ಸದಸ್ಯರಿರ್ಬೋದು, ಪಂಚಾಯತಿ ಮೆಂಬರ್ಗಳಿರ್ಬೋದು, ಸೋತಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳಿರ್ಬೋದು, ಇವರೆಲ್ಲರನ್ನ ಮನವಿ ಮಾಡೋದು ಏನಪ್ಪ ಅಂದರೆ ವಿಶೇಷವಾಗಿ ಮತದಾರನ ನನಗೆ ಅವಕಾಶ ಖಂಡಿತ ನಮ್ಮ ಪಕ್ಷ ಆಶೀರ್ವಾದ ಮಾಡಿದ್ದೆ. 100 ಕೋಟಿ ನಿಜವಾದರೆ ನಾನು ಇಲ್ಲಿರ್ತಕ್ಕಂಥವ್ರಿಗೆ ಮನವಿ ಮಾಡೋದು. ತದನಂತರ ನಾನಂತೂ ಮನೆ ಮಗನಾಗಿ ನಾನು ಅದೇ ರೀತಿ ರಾಣಿಬೆನ್ನೂರಲ್ಲಿ ಮಾಡಿ ತೋರಿಸಿದ್ದೆ. ಇಲ್ಲೂ ಕೂಡ ಅಷ್ಟೇ. ಇವತ್ತು ಯುವಕರು ಇರ್ಬೋದು, ವಯಸ್ಕರು ಇರ್ಬೋದು, ಅಥವಾ ವೃದ್ಧಾಪಿ ತಾಯಿರ್ಬೋದು, ಹಿರಿಯರಿರ್ಬೋದು, ಅವರಲ್ಲಿ ಮನವಿ ಮಾಡೋದು ಮುಂದೆ ಇಲ್ಲಿ ನನ್ನ ಶಕ್ತಿಯನ್ನು ರಾಜಕೀಯವಾಗಿ ನಾನು ಸಲ್ತಕ್ಕಂಥ 100 ಪ್ರಾಮಾಣಿಕವಾಗಿ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಬಳಸ್ಕೊಳ್ಳದೆ ಅಭಿವೃದ್ಧಿಯ ಕ್ವಾಲಿಟಿ ರಾಜಕಾರಣವನ್ನು ಅದು ಇದರಲ್ಲಿ ಅಭಿವೃದ್ಧಿಯಲ್ಲಿರಲಿ ಅಥವಾ ಇನ್ನಿತರ ಯಾವುದೇ ಅವರ ನೇರ ಪೋಸ್ಟ್ಮೆಂಟ್ ರೀತಿಯಲ್ಲಿ ಜನಸಾಮಾನ್ಯರ ಕುಂದುಕೊರತೆಗಳನ್ನು ನೇರವಾಗಿ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿರ್ತಕ್ಕಂಥ ಹೆಚ್ಚಿನ ಅನುದಾನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇಲ್ಲಿನ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದರೆ ಖಂಡಿತ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾನು 100% ಇವಾಗ ಯುವಕರಿಂದ ಹಿಡಿದು ಎಲ್ಲ ಅವ್ರಿಗೆ ಯಾವ ರೀತಿ ಈ ಸ್ಪೋರ್ಟ್ಸ್ನ ಇರ್ಬೋದು, ಕ್ರೀಡಾಂಗಣಗಳಿರ್ಬೋದು ಅಥವಾ ಆಟದ ಮೈದಾನಗಳಿರ್ಬೋದು, ಮತ್ತು ಕೆಲವರು ಈ ಭಾಗದಲ್ಲಿ ಕುಸ್ತಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಸ್ತಿ ಕ್ರೀಡಾಪಟುಗಳು ಹೆಚ್ಚಿರ್ತಾರೆ. ಅಂಥವ್ರಿಗೆಲ್ಲ ಗರಡಿ ಮನೆ ಇರ್ಬೋದು, ಜಿಮ್ಮು ಒಳಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಯುವಕರಿಗೆ, ಮತ್ತು ಗ್ರಂಥಾಲಯಗಳು ಮಾಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಈ ಶಾಲೆಗಳನ್ನ ಉನ್ನತೀಕರಣಗೊಳಿಸ್ತಕ್ಕಂಥದ್ದು, ಇವನ್ನೆಲ್ಲ ಗಮನದಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ಮಾಡೋದು ಇರ್ಬೋದು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹಂತವಾಗಿ, ಯಾಕಂದರೆ ಕ್ವಾಲಿಟಿ ರಾಜಕಾರಣ ಮಾಡಬೇಕಾದ್ರೆ, ಕ್ವಾಲಿಟಿ ಕೆಲಸಗಳು ಮಾಡಬೇಕಾದ್ರೆ ಮೊದಲು ಅಲ್ಲಿರೋ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆನ ಗಮನ ಹರಿಸಿ ಆದ್ಯತೆ ಮೇಲೆ ಕೆಲಸ ತಗೊಂಡ್ರೆ ಮಾತ್ರ ಅದು ಎಲ್ಲೂ ನಾವು ತಂದಂಥ ಅನುದಾನ ಇದು ವೇಸ್ಟ್ ಆಗಿದೆ ಅಂತ ಸಮರ್ಪಕವಾಗಿ ಅದನ್ನು ಬ್ಲೂ ಪ್ರಿಂಟ್ ಮಾಡ್ಕೊಂಡು ನಿರ್ಲಕ್ಷ್ಯ ಮಾಡಿ ಆದ್ಯತೆ ಮೇಲೆ ಯಾವುದಕ್ಕೆ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋದರೆ ಸುಂದರ ನಗರವನ್ನಾಗಿ ಮಾಡಬಹುದು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಅದ್ರ ಕಡೆ ಗಮನ ಹರಿಸ್ತೇವೆ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ರ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕವಾದ ಧನ್ಯವಾದಗಳು ಸರ್. ಧನ್ಯವಾದಗಳು. ರಾಜ್ಯದ ಮತ್ತು ಈ ಶಿಗ್ಗಾವಿ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಮೊಹರಂ ಹಬ್ಬದ ಹಾಗೂ ಬರ್ತಕ್ಕಂಥ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತೇನೆ. ನಮಸ್ಕಾರ.
ಎಸ್, ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಮುಂಬರ್ತಕ್ಕಂತಹ ಶಿಗ್ಗಾಂವಿ ಸವಣೂರು ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಆರ್ ಶಂಕರ್ ರವರು ಆಡಿದ ಮಾತುಗಳನ್ನು. ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.